ದಿಸ್ ಇಸ್ ಡೇ 24 ರಜೋರಿ ಟು ಶ್ರೀನಗರ್ ದ ಲಾಂಗ್ ಸೋಲೋ ರೈಡ್. ಇವೆಲ್ಲ ನೋಡ್ಬೋದು. ಈಗ ಒಯ್ದು ಪ್ಯಾಕ್ ಮಾಡ್ಬೇಕು, ಲೋಡ್ ಮಾಡ್ಬೇಕು. ಆಮೇಲೆ ಇವೆಲ್ಲ ಮಳೆಗೆಲ್ಲ ನಿನ್ನೆ ಇದಾಗ್ಯಾವಲ್ಲ, ಸೊ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಶೂಸ್ ಕವರ್ನ ಇದಾಗ್ಯಾವ ಅವನು ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತೀವಿ ಶ್ರೀನಗರ. ಟೈಮ್ ಎಷ್ಟಾಗ್ಯದಪ್ಪ ಅಂತಂದರೆ ಐ ಥಿಂಕ್ 6:30 6:45 ಆಗ್ಯದ. ಸೊ 7:15 7:20 ಹಂಗೆ ಆಗ್ತದೆ. ನೋಡಮಂತ ಎಷ್ಟಕ್ಕೆ ಹೋಗ್ತೀವಿ ಎಷ್ಟಾಗಿಲ್ಲ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ದಿಸ್ ಈಸ್ ಡೇ 24 ಐ ಥಿಂಕ್ ಸೊ. ಟೈಮ್ ನಮ್ದೀಗ 7:20 ಆಗ್ಯದ. ಇಲ್ಲಿಂದ ನೋಡ್ಬೋದು ಆ ಬೈಕ್ ನಾವು ಅಲ್ಲಿ ಎಲ್ಲ ಫುಲ್ ಲಗೇಜ್ ಲೋಡ್ ಮಾಡೀನಿ. ಆಮೇಲೆ ಚೈನ್ ಲೂಬ್ನೂ ಆಗ್ಯದ. ಈಗ ಇಲ್ಲಿಂದ ಏನಂದರೆ ಈಗ ಶ್ರೀನಗರ್ ಕಡೆ, ಸೊ ವಾಯಾ DKG ಅಂತೇಳಿ ಒಂದು ಯಾವುದೋ ಊರು ಬರ್ತಂತಿಲ್ಲಿ. ಸೊ DKG ಕಡೆಯಿಂದ ನಾವು ಹೋಗ್ತೀವಿ. ಸಿಗಮಂತಲ್ಲಿ ಹೋಗ್ಬೇಕಾದ್ರೆ ಇನ್ ಕೇಸ್ ಏನಾದರೂ ಒಳ್ಳೆ ಸೀನ್ಸ್ಗಳೆಲ್ಲ ಇದ್ದರೆ ಶೂಟ್ ಮಾಡ್ಕೊಂಡು ಹೋಗ್ಬೇಕಂತದ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್, ಹ್ಯಾವ್ ಎ ಗ್ರೇಟ್ ಡೇ. ಏನು ಇದು ಮೊಘಲ್ ರೋಡ್ ಅಂತೇಳಿ ಇಲ್ಲಿ ನೋಡ್ಬೋದು. ಲೊಕೇಶನ್ ಈ ಥರ ಅದ. ಟ್ರಾಫಿಕ್ ನೋಡ್ರಿ ಹೆಂಗೆ ಅದು. ಇಲ್ಲೇ ಬಾಜು ನದಿ ಅದ, ಬ್ರಿಡ್ಜ್ ಅದು ಒಂದು. ಕಡೆ ಮಕ್ಕಳಿಗೆ ಆಟ ಊಟದ ಸಿಗೋಬೇಕು ರೀ. 10:41 ಆಗದ. ನಮ್ದು ನೋಡ್ಬೋದು ಇಲ್ಲಿ ಈ ಥರ ವ್ಯೂ ಅದ. ಬ್ರಿಡ್ಜ್ ಅದಾದಮೇಲೆ ನೋಡ್ರಷ್ಟು ಕ್ಲಿಯರ್ ಅದ. ನಮ್ಮ ಬೈಕ್ ಇಲ್ಲಿ ನಿಂದಿರ್ಸಿವಿ. ಫುಲ್ ಬೈಕಿಂದ ಕಲರ್ಸ್ ಆಗ್ಯದಾಗ ನಮ್ದಂದ್ರೆ ಹುಚ್ಚಿಡ್ದಂಗೆ ಆಗಿಬಿಟ್ಟದ ಫುಲ್. ಆ್ಯಕ್ಚುಲಿ ಹೆಂಗಂದ್ರೆ ಬರೀ ಘಾಟ್ನಾಗ ಹೊಡೆದು ಕಲರ್ಸ್ ಆಗಿಬಿಟ್ಟೀನಿ. ಸೊ ಏನೋ ಒಂದು 123 ಏನೋ ಸಮಥಿಂಗ್ ಅದ. ದಿನ 3.5 ತಾಸು ತೋರ್ಸಕತ್ತದ. ಹಣೆ ಬರೋ ಸುದ್ದಿಲ್ಲಪ್ಪ ನನ್ನ ದಿನ ಈಗಿಲ್ಲಿ. ಅವನವನ ಅದು ಆ ಬ್ರಿಡ್ಜ್ ಒಂದು ಮುರಿದಿರ್ಲಿಲ್ಲ ಅಂದ್ರೆ ಆರಾಮ್. ಮತ್ತು ಇವತ್ತು ಇನ್ ಕೇಸ್ ಹೋಗಿದ್ರೆ ನಾನು ಆಲ್ಮೋಸ್ಟ್ ಕಾರ್ಗಿಲ್ ಸೈಡ್ ಹೋಗಿರ್ತಿದ್ದೆ. ಒಂದಿನ ಸುಮ್ಮನೆ ಇಲ್ಲಿನ ಎಕ್ಸ್ಟ್ರಾ ವೇಸ್ಟ್ ನಂದು. ಸೊ ನೋಡಪ್ಪ ಏನೇನಾಗುತ್ತೆ ಅಂತೇಳಿ. ಸ್ಟೇ ಟ್ಯೂನ್ಡ್. रहम गला और बढ़िया भैया ने आप एक बढ़िया चाय पिला दी. ಶುಕ್ರಿಯಾ, ಬಹುತ್ ಶುಕ್ರಿಯಾ. ಅಗರ್ ಯಾರಿಗಾದ್ರೆ ಏನಾದರೂ ಈ ರೂಟಿಂದ ಬಂದರೆ ಅಂದರೆ ಹೆಚ್ಚಾಗಿ ಕುಡೀರಿ. ಮಸ್ತ್ ಅಂದರೆ ರಿಫ್ರೆಶಿಂಗ್ ಅದ. ಆಮೇಲೆ ಇಲ್ಲಿ ಲೊಕೇಶನ್ ನೋಡ್ಬೋದು. ಮಸ್ತ್ ಲೊಕೇಶನ್ ಎಲ್ಲ ಫುಲ್ ಹೆವಿ ಇದೆ ಅದ. ಆಮೇಲೆ ಫೋಟೋ ಗಿಟೋ ಎಲ್ಲ ಮಸ್ತ್ ಇದು ಮಾಡ್ಕೋಬೋದು. ಅಣ್ಣ ಬಂಡ ಫ್ರೀದಾಗ ಇದು ವಿಡಿಯೋನಾಗತ್ತೆ ನನಗೆ. ಇಲ್ಲ ನೋಡಿ, ಹಿಮಾಲಯನ್ ಹೋಟೆಲ್ ಆ್ಯಂಡ್ ಫಾಸ್ಟ್ ಫುಡ್ ಅಂತ. ಸೊ ಇಲ್ಲ ಅದು ಬೈದ. ಇಲ್ಲಿ ಒಂದು ಚಹಾ ಮತ್ತು ಇದು ಕುಡ್ದು ಇಲ್ಲಿ ಬ್ರೇಕ್ಫಾಸ್ಟ್ ನೋಡಿದ್ವಿ, ಎಲ್ಲಿ ಸಿಗಲಿಲ್ಲ. ಸೊ ಅಟ್ಲೀಸ್ಟ್ ಚಹಾ ಏನಾರು ಕುಡಿಯಂಪ. ಆಮೇಲೆ 3 ತಾಸು ಗಾಡಿ ಹೊಡೆದು ಫುಲ್ ನಮ್ದು 16 ಆಗಿಬಿಟ್ಟದ. ಸೊ ಹಂಗಾಗಿ ಇಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿವಿ. ಇಲ್ಲಿಂದ ವಾಪಸ್ ಶ್ರೀನಗರ್ 3.5 ಅವರ್ ತೋರ್ಸಾಗುತ್ತೆ. ನೋಡೋಣ ಇನ್ ಕೇಸ್ ಆದರೆ ಎಲ್ಲಿ ಮತ್ತೆ ವಾಪಸ್ ಸ್ಟೇ ಆಗ್ತೀವಿ ಅಥವಾ ಲೈಕ್ ಏನಾದರೂ ನಿಂದಿರ್ತೀವಿ ಏನು ತಿನ್ಬೇಕಾದ್ರೆ ಆಗಿರುತ್ತೆ. ಸಿಗಂಬ ಬಾಯ್ ಆ್ಯಂಡ್ ಸ್ಟೇಡಿಯಂ. 12:16 ಟೈಮ್ ನಮ್ಮದು. ಇನ್ನೂ ನೋಡ್ಬೋದು ಈ ಥರ ಒಂದು ಬೆಂಡ್ ಸಿಕ್ಕ ನನಗಿಲ್ಲಿ. ಏನಂದರೆ ಇಲ್ಲಿಂದ ಇನ್ನೂ 112 ಕಿಲೋಮೀಟರ್ ಅದ. ಸೊ ಹೆವಿ ಚಳಿ ಅಂದರೆ ಚಳಿ ಅದ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಯಾವ ಥರ ಫಾಗ್ ಎಲ್ಲ ಈಗ 12:30 ಆದ್ರೂ ಫಾಗ್ ಈ ಥರ ಅದ. ಈ ಕಡೆ ನೋಡ್ರಿ ಮೇನ್ ಲೊಕೇಶನ್ ಇಲ್ಲಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ದ ಫಕ್ ಮಳೆ ಬರಂಗೆ ಕಾಣ್ಲಾಕತ್ತದ. ಸೊ ಎಲ್ಲಾದರೂ ಹೋಗಿ ಈಗ ರೇನ್ ಜಾಕೆಟ್ ಮತ್ತು ಶೂಸ್ ಕವರ್ ಅದೆಲ್ಲ ಹಾಕೋಬೇಕು. ಸೊ ಫುಲ್ ಒಂಥರ ನೋಡಿದರೆ ಫುಲ್ ಖುಷಿ ಅಂದರೆ ಖುಷಿ. ಬಟ್ ಹಿಂಗೆ ಆಮೇಲೆ ಈ ಥರ ರಿಸ್ಕ್ ಅದ. 100 ಕಿಲೋಮೀಟ್ರ್ ಈ ಥರದ ಏನೋ 3 ಅವರ್ ಸಮಥಿಂಗ್ ತೋರ್ಸಕತ್ತದ ನನಗೆ ಜರ್ನಿ. ಸೊ ನೋಡಮ್ಮಂತ. ಸೊ ಆದಷ್ಟು ಬೇಗ ಹೋಗಮ್ಮ. ಸೊ ದಿಸ್ ಈಸ್ ಹೌ ಕಾಶ್ಮೀರ್ ಲುಕ್ಸ್. ಇಲ್ಲಿ ನೋಡ್ರಿ ಈ ಥರ ಫಾಗ್ ಇದಾದ. ಈಗ
ಈ ಥರ ಫಾಗ್ನಾಗ ಹೆವಿ ಅಂದರೆ ಹೆವಿ ಮಳೆ ಆಗ್ತದೆ. ಇಲ್ಲೆಲ್ಲ ನೋಡ್ಬೋದು ಹಿಂಗೆ ಈಗ ಜಸ್ಟ್ ನನ್ನ ಬೈಕ್ ಇಲ್ಲ ಅದು ಈ ಥರ ಅದ ಒಂದಾಗದ. ಸೊ ಇನ್ನೂ 2.5-3 hour ಜರ್ನಿ ತೋರ್ಸಕತ್ತದ. 90 ಕಿಲೋಮೀಟ್ರ್ ಅದ. ಸೊ ಏನೇನಾಗ್ತದೆ ಏನಿಲ್ಲ ಗೊತ್ತಿಲ್ಲ. ಹೆವಿ ಮಳೆ ಬರೋ ಚಾನ್ಸಸ್ ಅದ. ಸೊ ಆಲ್ಮೋಸ್ಟ್ ಪೆಟ್ರೋಲ್ನ ಒಂದು ಹಾಫ್ ಆದ ಮುಟ್ತದ ಅನ್ನೋದು ಅದು ಗ್ಯಾರಂಟಿ. ಅಲ್ಲಿ ನೋಡ್ರಿ ಈಗ ಗುಡ್ಡ ಅಲ್ಲಿ ಒಳಗೆ ಕಾಣ್ತದಿಲ್ಲ ಅಷ್ಟೇ ಅದ ಪ್ರೆಸೆಂಟ್. ಅದು ಇಲ್ಲಿಂದ ಅದು ಅಲ್ಲಿ ಅಷ್ಟು ಮ್ಯಾಲೆ ಹೋದ್ರೂ ಫುಲ್ ಇದು ಮುಗ್ದವ ಹೆವಿ ಇದಾಗಿಬಿಟ್ಟದ. ಫಕ್ ದ ನೇಚರ್ ಬ್ರೋ. ಇಲ್ಲಿ ನೋಡ್ರಿ ಲೊಕೇಶನ್. ಓಹೋ ಹೆವಿ ಚಳಿ ಅದ. ಆಮೇಲೆ ಲೊಕೇಶನ್ ಅಂತ ಫುಲ್ ಹಿಂಗ್ ಅಲ್ಟಿಮೇಟ್. ಈ ಥರ ಅದ. ಸೊ ಇಲ್ಲಿಂದ ನಾವು ಹೋಗ್ಬೇಕು ಶ್ರೀನಗರ್ 90 ಕಿಲೋಮೀಟರ್. ಸೊ ಇದು ನೋಡ್ಬೋದು ಪುಲ್ವಾಮಾ. ಪುಲ್ವಾಮಾ ಏನಾ 1045. ಸೊ ಪುಲ್ವಾಮಾದಾಗ ಏನಂದರೆ 970 ಇದಾಗಿ ಪೆಟ್ರೋಲ್. ಸೊ ಇಲ್ಲಿಂದ ನಾವು ಇನ್ನೊಂದು 35-40 ಕಿಲೋಮೀಟ್ರ್ ಅದ. 35 ಮೇಲೆ हुआ 920 काटा है 920 काटा है क्या? 970 था ना और 50 ಕ್ಯಾಶ್ दूंगा. ಸೊ ಇಲ್ಲಿಂದ ನಾವು ಹೋಗ್ತೀವಿ ಶ್ರೀನಗರ್. ಪುಲ್ವಾಮಾದಾಗ ಬೋಸಡಿ ಮಕ್ಳು ಮೆಟ್ರಂಗ ಇದಾಡಿಸ್ಬೇಕು ಸಿಗಮಂತ ಆಮೇಲೆ. ಸೊ ಇದು ಪುಲ್ವಾಮಾದಿಂದ ಪೆಟ್ರೋಲ್. ಬಾಯ್. ಸೊ ಇದು ನೋಡ್ಬೋದು ಐದಾಗ ನಮ್ಮ ಟೈಮು ಎಲ್ಲ ಬಂದು ಈ ಥರ ಎಲ್ಲ ಬಟ್ಟೆ ಇಲ್ಲ ಇಲ್ಲೆಲ್ಲ ಹೋಗಿದ್ದೀನಿ. ಸೊ ಇದು ಕಾಶ್ಮೀರ ಸೇಬ್ಗಳು ಬರ್ಬೇಕಾದ್ರೆ ಅಲ್ಲಿ ಒಂದೆರಡು ತೊಗೊಂಡಿದ್ವಿ. ಸೊ ಅದನ್ನೆಲ್ಲ ಹೇಳ್ತೀನಿ. ಇದು ಬೋಟ್ ಹೌಸ್ ಅದ. ಸೊ ಇದ್ರದ್ದು ವ್ಯೂ ಅದೆಲ್ಲ ಆಮೇಲೆ ತೋರಿಸ್ತೀನಿ ಅಂತ. ಹೊರಗಡೆ ಹೋಗ್ಬೇಕಾದ್ರೆ ಈಗ ನಾನು ಇನ್ನೂ ಫಸ್ಟ್ ಫ್ರೆಶ್ ಆಗ್ತೀನಿ, ಜಳಕ ಮಾಡ್ಬೇಕು. ಸೊ ಅದೆಲ್ಲ ಆದಮೇಲೆ ಸಿಗಮಂತ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಎಲ್ಲ ಅಪ್ಡೇಟ್ ಆಮೇಲೆ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಬಾಯ್. ಸೊ ಇದಾದಲ್ಲ ಇದು ಶಂಕರಾಚಾರ್ಯ ಟೆಂಪಲ್. ವಿಚ್ ಒನ್? ಹಾಂ ಅಕ್ಬರ್ ಫೋರ್ಟ್. How much far from here now? It is in city. It's not so far. It's around 4-5-6 kilometers. What is that Shankaracharya? There is temple. No, matlab Shivji temple. I am asking that how much distance from here now? From here it's 6 kilometers. 6 kilometers Shankaracharya. So we can ride bike there, right? Yes, you can go tomorrow morning. You can see easily. Okay. 8 o'clock if you're going to there, you can take your luggage with you and he will cross you on the roadside. You can go easy and then you can pick your pack nicely your goods on bike. Then you can go direct to see temple first. Then you come back to go on a city where the doctor told you about the break. Yeah. What you want to do on bike. Yeah. Hello, good evening, sir. No, nothing. ಸೊ ಇದು ಲೇಕ್ ವ್ಯೂ ಅದ. ಇಲ್ಲಿಂದ 1000 ಅಂತೇಳಿ ಮೇಡಮ್ ನೀನು ಇದು ಮಾಡ್ತೀನಿ. ಹಾಂ ಶ್ರೀನಗರ್ದಿದು ದಾಲ್ ಲೇಕ್ ಅಂತ. ಓ ವೈಟ್ ಬೋಟ್ ವಾಲ ಅಭಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್. ಸೊ ಅದು ಎಲ್ಲದರ ಪೋಸ್ಟ್ ಆಫೀಸ್ ಅಂತ ನೋಡಪ್ಪ. ಇಂಡಿಯಾದಾಗ ಫಸ್ಟ್ ಒಂದೇ ಇರೋದೇ ಅದು ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತೇಳಿ. ಅದೊಂದು ಸೈಡ್ ಇದಾಕಿರಿ ಲೇಕ್ ಸೈಡ್ ದಾಲ್ ಲೇಕ್. ಇಲ್ಲಿ ನಮ್ಗೆ ಯಾರು ಪೋಸ್ಟ್ ಹಾಕೋರಿರಲ್ಲ ಏನಿರಲ್ಲ. ಸೊ ಹಂಗೆ ಬಂದೀವಿ. ಇಲ್ಲಿಂದ ಮುಗಿಸ್ಕೊಂಡು ಇದೊಂದು ಯಾವುದೋ ಗುಲ್ಶನ್ ಅಂತೇಳಿ ಇದಾಗಿತ್ತಲ್ಲ ಅದು ಶೂಟ್. ಸೊ ಅದು ಈ ಬೋಟ್ನಾಗ ಆಗಿತ್ತು ನೋಡಿ. ಇಲ್ಲಿ ಅದಲ್ಲಿ ಗುಲ್ಫಾಮ್ ಅಂತೇಳಿ ಅದಲ್ಲಿ ಇದು ಈ ಬೋಟ್ನಾಗ. ಸೊ ಈ ಥರ ಅದ ವ್ಯೂವಿಂದ. ಇಲ್ಲಿಂದ ನೋಡ್ಬೇಕು. ನಾಳೆ ಬೆಳಗ್ಗೆ ಶಂಕರಾಚಾರ್ಯ ಅಂತ ಇದು ಮುಗಿಸ್ಕೊಂಡು ಸೀದಾ ಇಲ್ಲಿಂದ ಕಾರ್ಗಿಲ್ ಹೋಗ್ಬೇಕಂತ ಮಾಡೀನಿ.
ಬಟ್ 8-9 ಅಂದ್ರೂ ಅಲ್ಲಿ ಒಂದು ಬೈಕಿಂದ ಒಂದು ಕೆಲಸ ಅದೇ ಒಂದು ಸ್ವಲ್ಪ ಟೆನ್ಷನ್ ಅಲ್ಲತ್ತ ನನಗೆ. ಅವರು 10 ಬಾ ಅಂತಂದ್ರೆ. ಸೊ ನೋಡಮ್ಮ ಏನಾಗುತ್ತೆ ಏನಿಲ್ಲ ಅಂತೇಳಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಸೂನ್ ಗೈಸ್. ಇದೆಲ್ಲ ಹೆಂಗಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಇದೆ, ಇಲ್ಲಿ ನೋಡ್ಬೋದು. ಫ್ಲೋಟಿಂಗ್ ಅಂತ ಇಟ್ಕೊಂಡು ಮಕ್ಕಳು ಗುಂಬಕ್ಕನವ್ರು ಇವರೆಲ್ಲ ಶ್ರೀನಗರ್ನಾಗ. ಎಲ್ಲ ನೋಡಿ ನೋವೆಲ್ಟ್ರಿ, ಕ್ರಾಫ್ಟಿ, ಆಮೇಲೆ ಭುಜಲ ಆರ್ಟ್ಸ್, ಎಂಪೋರಿಯಂ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಮಕ್ಕಳೆಲ್ಲ ಇದಿಟ್ಟಿರ್ತಾರೆ. ಆಮೇಲೆ ತಿನ್ಲಕ್ಕೆಲ್ಲ ಡಬಲ್ ತ್ರಿಬಲ್ ದಾಲ್ ವಾಲಿ ಮ್ಯಾಗಿ ಎಲ್ಲ ಡಬಲ್ ಇಟ್ಟಿಗೆ ಮಕ್ಕಳು ಗುಂಬಕ್ಕಂತೀರಿ ಇವರು. ಸೊ ನಾವೇನು ತೊಗೊಂಗೆಲ್ಲ ಏನಿಲ್ಲ. ಸೊ ಹೊರಗೆ ಹೋಗಿ ತಿನ್ಬೇಕಂತ ನಮ್ದದ. ಸೊ ನೋಡಮ್ಮ ಏನೇನು ಮಾಡ್ತೀವಿ ಅಂತ ಸಿಗಮ್. ಇಲ್ಲೆಲ್ಲ ಲೋಟಸ್ ಇವು ಇಲ್ಲಿ 25,000 rupees. ಸೊ ಹಿಂಗೆ ಕರ್ಕೊಂಡು ಹೊಂಟ್ರೆ ನಮ್ಗೆ ಚೂತೆ ಮಾಡತ್ತಾವ. ಬಟ್ ಇಲ್ಲಿ ಯಾವ ಬಂತಂದ್ರೆ ಸುಮ್ಮನೆ ನೋಡೋದು ಉಪಯೋಗಿಲ್ಲ ನನಗೆ ತಿಳಿದ ಮಟ್ಟಿಗೆ. ಯಾಕಂದ್ರೆ ಇದಕ್ಕಿಂತ ಬೆಸ್ಟ್ ಏನೇನೋ ಇದು ಮಾಡ್ತೀವಿ ಬೇರೆ ಕಡೆ, ಅಲ್ಲೆಲ್ಲ ಅದು ಮಾಡ್ಬೇಕು. ಸೊ ಇದು ಉಪಯೋಗಿಲ್ಲ ಅಂತ ನಂದು ಎಷ್ಟು ಒಪಿನಿಯನ್ ಇದೆ. ಇನ್ ಕೇಸ್ ಏನೋ ಟ್ರೈ ಮಾಡ್ತಂದ್ರೆ ಮಾಡ್ಬೋದು. ಬಟ್ ಬೋಟ್ ಹೌಸ್ನಾಗ ಇರೋಕೆ ಟ್ರೈ ಮಾಡಿರಿ, ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಇರೋದು. ಉಳಿದಿರೋದು ಉಪಯೋಗಿಲ್ಲ. ಸೊ ನೋಡಮ್. चलाने के लिए मतलब लाइसेंस वगैरह रहता है क्या यहाँ पे? बिना लाइसेंस के नहीं चला सकते? ಇಲ್ಲೆಲ್ಲ ಬೋಟ್ ಮಾಡ್ತಾರಂತ ಇವ್ರು. ಬೇಕಾದ್ರೆ ಇಲ್ಲೆಲ್ಲ ಬೋಟ್ ಮಾಡಿಸ್ಕೊಂಡು ಇದು ಮಾಡ್ತಾರೆ. ಈ ಕಡೆ ಎಲ್ಲ ವೆಜಿಟೇಬಲ್ गार्डन आदत इलिंदा वापस ये एग्जिट की तरफ है क्या, फिर वापस रूम की तरफ जा रहे क्या? ये रूम की तरफ से यहाँ से भी जाएगा मीना बाजार दिखा के। हाँ और एक मार्केट आएगा जिसका नाम है मीना बाजार। ಇದಾದಲ್ಲ ಇದೆಲ್ಲ ನೋಡ್ಬೋದು ಮೀನಾ ಬಜಾರ್. ಹಾಂ ಬೈ देखो उधर भी बन गया। हाँ पिक्चर वही वही होता है। हाँ इधर वही बना है क्या? ಸೊ ಶಾಹಿದ್ ಕಪೂರ್ ಒಂದು 5 ಮೂವಿ ಅದಲ್ಲ, ಅದು ಇಲ್ಲೇ ಆಗ್ಯದಂತ ಶೂಟ್. ಈ ಕಡೆಯಿಂದ ಇದು ಮುಗಿಸ್ಕೊಂಡು ವಾಪಸ್ ನಾವು ಹೋಗ್ತೀವಿ ರೂಮ್ ಕಡೆಗೆ. ಸೊ ಸಿಗಮಂತ ಬಾಯ್. ಸೊ ಚಿಕನ್ದು ಒಂದು ಇದು ಹೇಳಿವಿ ಬಕೆಟ್. KFC ಟೈಮ್ ಎಂತಲ್ಲ ಆಗ್ತದ. ಕೆಚಪ್ ಫುಲ್ ಹರಿದಿಟ್ಟಿನಿ. ಇದಿಷ್ಟು ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ಪ್ಲ್ಯಾನಿಂದ ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಹುಚ್ಚಿಡ್ತದ ಪ್ಲ್ಯಾನ್ದು. ಸೊ ಫುಲ್ ಟೆನ್ಷನ್ನಾಗಿದ್ದೀನಿ ಏನು ಮಾಡಲಿ. ಸೊ ಬಂದಿನಿ ಶ್ರೀನಗರ ತನ. ಸೊ ನೋಡೋಣ ಏನೇನಾಗ್ತದೆ ಅಂತ. ಸಿಗಮಂತ ಆಮೇಲೆ ಸೊ ಸ್ಟೇಟ್. ಇಲ್ಲೆಲ್ಲ ನೋಡ್ಬೋದು ಹೆಂಗಂದ್ರೆ ಎಲ್ಲ ಸ್ಟ್ಯಾಂಗ್ ಒಣಗಿಕಿನ ಬಟ್ಟೆಗಳಂತ. ಇಲ್ಲಿ ಇದು ಇಲ್ಲಿ ನೋಡ್ಬೋದು. ಇದೆಲ್ಲ ಏನಪ್ಪ ಅಂದರೆ ಈಗ ಇದು ಬೋಟ್ ಹೌಸ್ನಾಗ. ಆಮೇಲೆ ಇಲ್ಲಿ ಏನೋ ಒಂದೇ ಸ್ವಿಚ್ ಅದಿದೆ. ನಾವೊಂದು ಏನೋ ಎಕ್ಸ್ಪೀರಿಯನ್ಸ್ ಹೊಸದು ಇರಲಿ ಅಂತ ಎಷ್ಟು ಬೋಟ್ ಹೌಸ್ ಮಾಡಿದ್ದೆ. ಏನೋ ಇದಂತ್ರ ಪೂರ್ತಿ ವೇಸ್ಟ್ ಆಯಿತು. ಒಂದು ಎಕ್ಸ್ಟೆನ್ಷನ್ ಕೊಟ್ಟರೆ ಎಕ್ಸ್ಟೆನ್ಷನ್ದಾಗ ಒಂದೇ ಸ್ವಿಚ್. ಅದನ್ನು ಉಳಿದ್ರೆ 2 ಸ್ವಿಚ್ಗಳು ವೇಸ್ಟ್ ಆಗ್ಯಾವ. ಅವನು ಅದು ಉಪಯೋಗ ಇರ್ಲಾರ್ದಂಗೆ 2 ಸ್ವಿಚ್ಗಳು. ಸೊ ಹಂಗಾಗಿ ಈಗ ಇನ್ನೊಂದು ಏನಂದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆಯಿಂದ ಪ್ಲ್ಯಾನು ಹೆಂಗೋ ಗುದ್ದಾಡ್ಕೊಂಡು ಶ್ರೀನಗರ ಬಂದು ಸೇರೀನಿ. ಸೊ ಇಲ್ಲಿಂದ ಲೇ ಅದೆಲ್ಲ ಮಸ್ತ್ ಚೆನ್ನಾಗಿರ್ತದ ಅಥವಾ ಟ್ರಿಪ್ ಅಂತ ನಾ ಅನ್ಕೊಂಡ್ರೆ. ಲೇ ಲದಾಖ್ ತನ ಎಲ್ಲ ಸರಿ ಅದು. ಅದಾದಮೇಲೆ ಪ್ಯಾಂಗಾಂಗ್ ಲೇಕ್ ತನೂ ಚೆನ್ನಾಗದು, ಏನೂ ಅಬ್ಜೆಕ್ಷನ್ ಇಲ್ಲ. ಅಲ್ಲಿ ಪ್ಯಾನ್ಗಾಂಗ್ ಲೇಕಿಂದ ಮುಂದ್ಗಡೆ ಏನಾಗ್ಯದಂದರೆ ಅನ್ಲೇಗೆ ಹೋಗ್ಬೇಕಂದ್ರೆ ನಡ್ಬರ್ಕೊಂದು ಕ್ಲೋಜರ್ ಆದಂತ ರೋಡ್. ಸೊ ನನಗೆ ಈಗ ಜಸ್ಟ್ ಚೆಕ್ ಮಾಡೀನಿ, ಬಟ್ ಅದು ಕ್ಲೋಜರ್ ಅಂತ ತೋರ್ಸಕತ್ತದ ಇವತ್ತು. ನೋಡ್ಬೇಕಿನ ಈಗ ಇಲ್ಲಿ ತನಕ ಬಂದೀನಿ. ಸೊ ನಾಳೆ ಏನೇನು ಮಾಡ್ತೀನಿ ಏನಿಲ್ಲ ಇಲ್ಲಿಂದ ಯೋಚನೆ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ಪ್ಯಾಂಗಾಂಗ್ ತನಕ ಮುಗಿಸ್ಕೋಬೇಕಂತ ಮಾಡೀನಿ. ಸೊ ಇನ್ ಕೇಸ್ ಅದ್ರದ್ದು ಏನಾದರೂ ಅಪ್ಡೇಟ್ ಇತ್ತಪ್ಪ ಅಂದರೆ ಅದ್ರ ಬಗ್ಗೆ ಹೇಳಿರ್ತೀನಂತ. ಲೈಕ್ ಪ್ಯಾಂಗಾಂಗ್ ತನಕ ಮಾಡ್ತೀನೋ ಅಥವಾ ವಾಪಸ್ ಒಂದಿನ ಇಲ್ಲೇ ಶ್ರೀನಗರ ಇದ್ದು ವೇಟ್ ಮಾಡ್ಕೊಂಡು ಮತ್ತು ಇಲ್ಲಿ ತನಕ ಬಂದೀನಿ. ಸೊ ಪ್ಯಾಂಗಾಂಗ್ ಮಾಡಲೇಬೇಕಂತ ನಂದದ. ಅಟ್ಲೀಸ್ಟ್ ಅಷ್ಟಾದ್ರೆ ಸಿಗ್ತದೆ. ಯಾಕಂದರೆ ಮನಾಲಿ ಅಂತೂ ಕ್ಲೋಸ್ ಆಗ್ಯದ ಆಲ್ರೆಡಿ. ಮನಾಲಿ ರೋಡ್ ಹಿಮಾಚಲ್ ಪ್ರದೇಶ ಎಂಟ್ರಿ ಹೊಡಿಯಂಗಿಲ್ಲ. ಕುಲ್ಲು ಮನಾಲಿ ರೋಡ್ ಅಂದ್ರೆ ಫುಲ್ ಬ್ಲಾಕ್ ಆಗ್ಯದ ಆ ಕಡೆ ಸೈಡ್. ಆ ಸೈಡ್ ಹೋಗಂಗಿಲ್ಲ. ಆಮೇಲೆ ಉಮ್ಲಿಂಗ್ಲಾನು ಹೋಗಂಗಿಲ್ಲ. ಉಮ್ಲಿಂಗ್ಲಾನು ಆ ಸೈಡ್ ಒಂದು ಬ್ರಿಡ್ಜ್ ಬ್ಲಾಕ್ ಆಗ್ಯದ, ಅಲ್ಲಿ ಇದಿಲ್ಲ, ದಾರಿ ಇಲ್ಲ. ಸೊ ಅಟ್ಲೀಸ್ಟ್ ಈಗ ಅರ್ಧ ಆದರೂ ಮುಗಿತದಿದೆ.
ಇನ್ ಕೇಸ್ ಇದಾದರೆ ನೆಕ್ಸ್ಟ್ ಯಾವಾಗ ಆಗ್ತದೆ ನೋಡ್ಬೇಕು, ಅವಾಗ ಆ ಟೈಮ್ ಮಾಡ್ಬೇಕು. ಇನ್ ಕೇಸ್ ಏನಾದರೂ ಹೀಗೆ ಸಪೋರ್ಟ್ ಆಯಿತು ಅಥವಾ ರೋಡ್ಗಳೆಲ್ಲ ಏನಾದರೂ ಅಲ್ಟರ್ನೇಟಿವ್ ಏನಾದ್ರು ಮಾಡೋಕತ್ತೀರ ಅಂತಂದರೆ ಸೊ ಓಪನ್ ಆಗ್ತಾವ. ನಾಳೆ ಯಾವುದಕ್ಕೂ ಫಸ್ಟ್ ಇಲ್ಲಿಂದ ಇದು ಮಾಡ್ಕೊಂಡು ಸೊ ಹೋಗ್ಬೇಕು. ನೋಡೋ ಮತ್ತೆ ಏನೇನು ಮಾಡ್ತೇವೆ ಅಂತ ಹಾಕಿರ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್, ಗುಡ್ ನೈಟ್, ಆ್ಯಂಡ್ ವಿಲ್ ಸಿ ಯು ಟುಮಾರೋ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಹ್ಯಾವ್ ಎ ಗ್ರೇಟ್ ಡೇ.